ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೊ ಫೈನಲಿ ಇವತ್ತು ಮಳೆ ಇಲ್ಲ, ಸ್ವಲ್ಪ ಬಿಸಿಲು ಬಂದಿದೆ. ಸೊ ಹಂಗೆ ನೋಡಿಕೊಂಡು ನಮ್ಮ ತೋಟದಲ್ಲಿ ತಿರ್ಗಾಡ್ಕೊಂಡು ಬರೋಣ ಅಂತ ಬಂದೆ. ಸೊ ಹಂಗೆ ಮಾವಿನಕಾಯಿ ಇದ್ದರೆ ನೋಡೋಣ, ಕಿತ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಸೊ ನೋಡಿ ಆ ಗ್ರೀನರಿ, ಆಫ್ಟರ್ ದಟ್ ರೈನ್ ಕೇಮ್ ಅಂಡ್ ಸ್ಟಾಪ್, ದಟ್ ಗ್ರೀನರಿ ವಿಲ್ ಬಿ ವೆರಿ ನೈಸ್. ಸೊ ತುಂಬ ಚೆನ್ನಾಗಿ ಕಾಣುತ್ತೆ ನೋಡೋದಕ್ಕೆ. ನೋಡ್ತಾ ಇದ್ದೀನಿ ಯಾವುದಾದ್ರೂ ಮಾವಿನಕಾಯಿ ಇದೆಯಾ ಮರದಲ್ಲಿ, ಯಾಕಂದರೆ ಎಲ್ಲನೂ ಕಟ್ ಮಾಡಿಬಿಟ್ಟಿದ್ದೀವಿ. ಸೊ ಸದ್ಯಕ್ಕೆ ಯಾವುದೂ ಇಲ್ಲ, ಕೆಲವೊಂದು 1-2 ಏನೋ ಇದೆ. ಕೋಕೋನಟ್ಸ್ ಎಲ್ಲ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಕೆಲವೊಂದು ಇದೆ, ಸೊ ಕಟ್ ಮಾಡ್ಕೊಳ್ಳೋಣ ಅಂತ ನೋಡ್ತಾ ಇದ್ದೀನಿ. ನೋಡಿಕೊಂಡೆ ಒಂದು. ಆ್ಯಕ್ಚುಲಿ ಗಿಣ್ಮ ಹೂವು ಎಲ್ಲ ಖಾಲಿ ಆಗಿಬಿಟ್ಟಿದೆ, ಸೊ ಬೇರೆ ಮಾವು ಇದು. ಹಾಗೆ ನೋಡ್ಕೊಂಡು ಇವಾಗೆಲ್ಲ ಹೈಬ್ರಿಡ್ ಮರಗಳು. ನಾವು ಸ್ಕೂಲ್ ಟೈಮಲ್ಲಿ ಸ್ಯಾಟರ್ಡೆ ಸಂಡೇ ಬಂತು ಅಂದರೆ ಸೊ ನಾವು ಯಾವುದಾದ್ರೂ ತೋಟಕ್ಕೆ ಹೋಗಿ ಮಾವಿನಕಾಯಿ ಕಿತ್ಕೊಂಡು ಹೋಗ್ತಾ ಇದ್ವಿ. ಇವಾಗೆಲ್ಲ ಹೈಬ್ರಿಡ್ ಮರ ಆಗಿರೋದ್ರಿಂದ ಕೈಗೆ ಸಿಗುತ್ತೆ. ಅವಾಗೆಲ್ಲ ಕಲ್ಲಿಂದ ಹೊಡೆದು ಇಸ್ಕೊಂಡು ಬರ್ತಾ ಇದ್ವಿ. ಹಾಗೆ ಸೀತಾಫಲನೂ ಒಂದಿತ್ತು, ಅದಿನ್ನು ಹಣ್ಣಾಗಿರಲಿಲ್ಲ. ಹಾಗೆ ತಗೊಂಡು ಹೋಗ್ತಾ ಇದ್ದೀನಿ. ಸೊ ಅಲ್ಲಿ ನಮ್ಮದು ಕವ್ವು ಇತ್ತು, ಹಸು ಇದೆ ಅಲ್ಲಿ. ಸೊ ಆಯಿತು, ಇವಾಗ ಹೋಗೋಣ. ನಮ್ಮ ಹಸು ಇದೆ, ಹಸುಗೆ ಹುಲ್ಲಾಕೋಣ. ಅದು ಟೈಮ್ ಆಗಿದೆ ಹುಲ್ಲಾಕೋದಕ್ಕೆ. ತೊಗೊಂಡೋಗ್ತಾ ಇದ್ದೀನಿ. ನೋಡ್ತಾ ಇದೆ ಏನೂ ಇಲ್ಲ ತಿನ್ನೋದಕ್ಕೆ ಅಂತ ಹಾಕಿ ಇದೆ. ನಾವು ಮಾವಿನಕಾಯಿ ಎತ್ಕೊಂಡು ಮನೆಗೆ ಹೋಗ್ತಾ ಇದ್ದೀವಿ. ಸ್ವಚ್ಛ ಚೆನ್ನಾಗಿ ತೊಳೆದು ಬಿಟ್ಟು ಅದನ್ನು ಇವಾಗ ಕಟ್ ಮಾಡಬೇಕು. ಕಟ್ ಮಾಡೋಕ್ಕೆ ಇಟ್ಟಿದ್ದೀನಿ. ಕಟ್ ಮಾಡಿ ನನಗೆ ಚಿಕ್ಕದಾಗಿ ಪೀಸ್ ಮಾಡೋಕ್ಕೆ ಇಷ್ಟ. ಸೊ ಅದನ್ನು ಚಿಕ್ಕದಾಗಿ ಪೀಸ್ ಮಾಡಿ, ಸೊ ಉಪ್ಪು ಖಾರ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ. ಉಪ್ಪು ಖಾರ ಮಾವಿನಕಾಯಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಮಜಾನೇ ಬೇರೆ. ಸೊ ಫೈನಲಿ ಮಿಕ್ಸ್ ಆಯಿತು. ಉಪ್ಪು ಖಾರ ಅದ್ರ ಮೇಲೆ ಹಾಕ್ಕೊಂಡು ಲೀಟ್. ಸೊ ಲಾಸ್ಟ್ಲಿ ಟೇಸ್ಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಡೂ ಲೈಕ್, ಶೇರ್.